ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್. ನಾನೀಗ ಮನೆಯಲ್ಲಿ ಗೆರಿಗೆರಿಯಾಗಿ ದೋಸೆ ಮತ್ತು ಚಟ್ನಿ ಪಲ್ಯ ಮಾಡೋ ಅಂಥದ್ದು ತೋರಿಸ್ತಾ ಇದ್ದೀನಿ. ನೆನೆ ಹಾಕೋದು ಏನೇನು ಅಂತ ಹೇಳ್ತಾ ಇದ್ದೀನಿ. ಲೋಟದಲ್ಲಿ ನಾನು ತೊಗೊಂಡಿದ್ದೀನಿ, ನೀವು ಯಾವುದ್ರಲ್ಲಿ ಬೇಕಾದರೂ ಹಾಕೋಬೋದು. 4 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಹಾಕಿದ್ದೀನಿ ಮತ್ತು ಇನ್ನೊಂದು ಲೋಟ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಸೇಲಂ ಅಕ್ಕಿ ಹಾಕ್ತಾಯಿದ್ದೀನಿ. 3 ಆಯಿತು. 4 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 4 ಲೋಟ ಸೇಲಂ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಲೋಟ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಿಡಿಯಷ್ಟು ಅವಲಕ್ಕಿ ಹಾಕಬೇಕು. ಇದಕ್ಕೆ ನೀರು ಹಾಕಿ ಇದು ಮುಳುಗೋಷ್ಟು ಫುಲ್ಲು ಮೇಲೆ ನೀರು ಹಾಕಿ ಇಟ್ಟು 5 to 6 hours ನೆನೆಸಬೇಕು. ಈಗ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳು ಏನಂದರೆ, 3 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡು ಇಟ್ಕೋಬೇಕು. ಈರುಳ್ಳಿ ಹೆಚ್ಕೋಬೇಕು ಸಣ್ಣಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಒಂಚೂರು ಸಣ್ಣಗೆ ಹೆಚ್ಕೋಬೇಕು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಗಾಗೋ ತನಕ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ, ಶುಂಠಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು. ಈಗ ಈರುಳ್ಳಿ ಹಾಕಬೇಕು. ಈಗ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು. ಅರಿಶಿಣ ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಆಲೂಗಡ್ಡೆ ಎಷ್ಟು ನೀವು ಬೇಯಿಸ್ಕೊಂಡಿರ್ತೀರೋ ಅದಕ್ಕೂ ಸೇರಿಸಿ ಈರುಳ್ಳಿ ಹಾಕಬೇಕು. ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬೇಯಿಸ್ಕೊಂಡು, ಅದನ್ನು ಹಾಕ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ಈಗ ಈ ಆಲೂಗಡ್ಡೆ ಹಾಕಿದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀರ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಎಲ್ಲ ಪಲ್ಯ ರೆಡಿಯಾಗಿದೆ. ಇವಾಗ ಪಲ್ಯ ಆಗಿದೆ. ಚಟ್ನಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಏನಪ್ಪ ಅಂದರೆ, ಕೊಬ್ಬರಿ ಕಾಯಿ ತುರಿಕೋಬೇಕು, ಕರಿಬೇವಿನ ಸೊಪ್ಪು, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು, ಉಪ್ಪು, ನಿಂಬೆಹಣ್ಣು. ಈಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ, ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಉಪ್ಪು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಹಾಕಿದೆ ನೀವು ಮಿಕ್ಸಿ ಜಾರ್ಗೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಹುಣಸೆಹಣ್ಣು ಹಾಕೋ ಬದಲು ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ ಚಟ್ನಿಗೆ. ನೋಡಿ, ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಹಿಂಡ್ಬಿಟ್ಟು ತಿರ್ಗಾ ಒಂದು ಸಲ ಮಿಕ್ಸಿ ಜಾರ್ನ ಆನ್ ಮಾಡಿಬಿಟ್ರೆ ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ, ಈಗ ಒಂದು ಒಗ್ಗರಣೆ ಸೌಟ್ಗೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆನ ಚಟ್ನಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ 6 hours ನೆನೆಸಿ ಅದನ್ನು ರುಬ್ಬಿ ರಾತ್ರಿ ಇಟ್ಟು ಬೆಳಗ್ಗೆ ಇದು ತೆಗೆದಿರೋದು. ಈಗ ಇದು ಮೇಲೆಲ್ಲ ಉದುಗ್ ಬಂದಿರುತ್ತೆ. ಇದನ್ನು ಚೆನ್ನಾಗಿ ಸ್ಟರ್ ಮಾಡಬೇಕು. ಇದಕ್ಕೆ
1 ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಬೇಕಾದರೆ ನೀವು ಇದನ್ನು ನೀರಾಗಿ ಮಾಡಿಕೊಂಡು ದೋಸೆ ಮಾಡೋದು ಗೊತ್ತಿರುತ್ತಲ್ವ, ಅದೇ ಥರನೇ ನೀರಾಗಿ ಮಾಡಿಕೊಂಡು ದೋಸೆ ಮಾಡಬೇಕು. ಈಗ ನೋಡಿ ದೋಸೆ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ನೋಡಿ, ಎಷ್ಟು ತೆಳ್ಳಗೆ ಬರ್ತಾಯಿದೆ. ಎಣ್ಣೆ ಹಾಕಿ ಆಮೇಲೆ ಅದ್ರ ಮೇಲೆ ಮುಚ್ಚಿ ನೋಡಿ. ಈಗ ದೋಸೆ ರೆಡಿಯಾಗಿದೆ, ಜೊತೆಗೆ ಚಟ್ನಿ ಪಲ್ಯ ಎಲ್ಲ ರೆಡಿಯಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಕೊಂಡು ತಿನ್ನಿ. ಆಮೇಲೆ ನಮಗೆ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಎಲ್ಲರಿಗೂ.